TV, forever on fire. ಬೆಳಗಾವಿಯಲ್ಲಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಹೆಚ್ಚಾದ ಆಕ್ರೋಶ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಂವಿಧಾನಿಕ ಹೇಳಿಕೆಯ ಹಿನ್ನೆಲೆ ಬಿಜೆಪಿ ಎಂಎಲ್ಸಿ ರವಿ ವಿರುದ್ಧ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿಯನ್ನ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಸಿಟಿ ರವಿ ಅಣುಕು ಶವಯಾತ್ರೆಯನ್ನ ನಡೆಸಿ ಲಕ್ಷ್ಮೀ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿ ಭಾವಚಿತ್ರವನ್ನ ಹಿಡಿದು ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೊನ್ನೆಯಿಂದ ಆದಂತ ಕೆಲವು ಬೆಳವಣಿಗೆಗಳು ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಲ್ಲಿ ಆಕ್ರೋಶ ಕಾರಣವಾಗಿದೆ. ಆ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಸಿಟಿ ರವಿ ಅವರ ಭಾವಚಿತ್ರವನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಧಿಕ್ಕಾರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅಣುಕು ಶವಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದಾರೆ. ಸರ್ವ ಕ್ಷೇತ್ರದ ಎಲ್ಲ ಜನರು ಕೂಡ ಇವತ್ತು ಆಕ್ರೋಶದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಆಕ್ರೋಶವನ್ನು ಇವತ್ತು ಪ್ರತಿಭಟನೆ ಮೂಲಕ ತೋರಿಸಿದ್ದಾರೆ. ಆದರೆ ಇದು ಆಗಬಾರ್ದಂಥ ಒಂದು ಸಂಗತಿ. ನಿಜವಾಗ್ಲೂ ಕೂಡ ಮನಸ್ಸಿಗೆ ಬಹಳ ಬೇಜಾರಾಗಿದೆ ಅಂತ ನಾನು ಹೇಳಿ. ಸಿಟಿ ರವಿಯವರ ಆ ಒಂದು ಘಟನೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ರೀತಿ ಆಗಿಲ್ಲ ಮತ್ತು ಅವರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಅದನ್ನೇ ನಾನು ಹೇಳಿದ್ದು. ಅವರು ಬಾಯಿ ತೆಗೆದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಮಹಿಳೆಯರ ಗೌರವ ಬಗ್ಗೆ ಮಾತಾಡ್ತಾರೆ. ಇದೇನಾ ಇವರು ಬೇಟಿ ಬಚಾವ್ ಬೇಟಿ ಪಡಾವ್? ಒಬ್ಬ ಮಹಿಳೆ ಸಚಿವರಿಗೇ ಈ ಥರ ಇವರು ಮಾತಾಡಬೇಕಾದ್ರೆ ಇನ್ನು ನಾಳೆ ಸರ್ವಸಾಮಾನ್ಯ ಮಹಿಳೆಯರ ಬಗ್ಗೆ ಇವ್ರು ಯಾವ ರೀತಿ ಗೌರವವನ್ನು ಕೊಡ್ತಾರೆ ಹೇಳ್ರಿ? ಸದನದಲ್ಲಿ ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರನ ಹಿಡ್ಕೊಂಡು ತಾಯಿಯವರು ಮಾತನಾಡೋ ಒಂದು ಸಮಯದಲ್ಲಿ ಈ ಥರ ಸಿಟಿಯವರು ಹೇಳ್ತಾರಂದ್ರೆ ಅವ್ರ ಮನಸ್ಸು ಯಾವ ರೀತಿ ಇದೆ ಅಂತ ನೀವೇ ತಿಳ್ಕೊಂಡು. ತಾಯಿಯವರು ತುಂಬ ನೋವಾಗಿದೆ. ಯಾವ ರೀತಿ ಧೈರ್ಯ ತುಂಬಿದ್ರಿ? ನಾನು ನಿನ್ನೆ ಈ ಊರಲ್ಲಿ ಇರಲಿಲ್ಲ, ಬೆಳಗಾವಿಯಲ್ಲಿ ಇರಲಿಲ್ಲ. ನಾನು ನಿನ್ನೆ ರಾತ್ರಿ ಬಂದ ತಕ್ಷಣ ತಾಯಿಯವ್ರ ಜೊತೆಗೆ 2 ಗಂಟೆ ನಾನು ಅವ್ರ ಜೊತೆ ಕೂತ್ಕೊಂಡಿದ್ದೆ. ನಾನು ಯಾವತ್ತೂ ತಾಯಿಯವರು ಈ ಥರ ಕುಗ್ಗಿದ್ದು ನೋಡಿದ್ದಿಲ್ಲ. ಆದರೆ ಭಾಳ ಹೋರಾಟ ಮಾಡಿ ಭಾಳಷ್ಟು ಪರಿಶ್ರಮ ಪಟ್ಟು ಈ ಮಟ್ಟಕ್ಕೆ ಬಂದಂಥವ್ರು ನಮ್ಮ ತಾಯಿಯವರು. ಯಾವತ್ತೂ ಇಂಥ ಇದಕ್ಕೆಲ್ಲ ಹೆದರೋ ಮಾತೇ ಇಲ್ಲ. ಆದರೆ ಪಕ್ಕ ಕಾನೂನಿನ ಮುಖಾಂತರ ಇದಕ್ಕೆಲ್ಲ ಉತ್ತರ ಕೊಡ್ತೀವಿ ಅಂತ ನಾನು ಹೇಳಿದ್ದೆ. ನ್ಯಾಯಕ್ಕಾಗಿ ಯಾವ ರೀತಿ ಹೋರಾಟ ಇರುತ್ತೆ ಇನ್ನು ಮುಂದೆ? ನಮ್ಮ ನ್ಯಾಯಕ್ಕಾಗಿ ಸತತಕಾಲ ನಾವು ಹೋರಾಟ ನಡೆಸ್ತೀವಿ. ಬರುವಂಥ ದಿನದಲ್ಲಿ ನಮ್ಮೆಲ್ಲ ಹಿರಿಯ ಮುಖಂಡರ ಜೊತೆ ನಾವು ಚರ್ಚೆ ಮಾಡಿ ಯಾವ ರೀತಿ ಇದನ್ನ ಮಾಡ್ಬೇಕಂತ ನಾನಂತರೂ ವೈಯಕ್ತಿಕ ವಿಚಾರವಾಗಿ ಅವ್ರನ್ನ ವಿಧಾನಸೌಧ ಒಳಗಡೆ ಅವ್ರಿಗೆ ಯಾವುದೂ ಸ್ಥಾನಮಾನ ಸಿಗಬಾರ್ದು ಅನ್ನೋ ಒಂದು ವಿಚಾರವನ್ನು ಹೇಳ್ತೀನಿ. ಇವಿಷ್ಟು ಏನಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹೇಳುವಂಥ ಮಾತು, ತಾಯಿಯವರಿಗೆ ಆದಂಥ ಏನು ಘಟನೆ ತುಂಬ ನೊಂದ್ಕೊಂಡಿದ್ದಾರೆ ಮತ್ತು ಅವರು ಕುಗ್ಗಿ ಹೋಗಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಸಿಟಿ ರವಿ ವಿರುದ್ಧ ಕ್ರಮ ಆಗಬೇಕು. ಜೊತೆಗೆ ಸಿಟಿ ರವಿ ಮತ್ತೊಮ್ಮೆ ಸುವರ್ಣ ವಿಧಾನಸೌಧ ಆಗಿರ್ಬೋದು ಅಥವಾ ವಿಧಾನಸೌಧದ ಒಳಗಡೆ ಮೆಟ್ಟಲು ಹತ್ತದಂತೆ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ. सर्व कर्नाटकातील सर्व बेळगाव जिल्ह्यातील माता भगिनींचा हा अपमान झालेला आहे. हा मॅडमचा अपमान नसून सर्व माता भगिनींचा अपमान आहे. ही जी रॅली आहे ही आक्रोशाची रॅली आहे. त्यासाठी ही रॅली या ठिकाणी येऊन 12:30 वाजता सुरू होईल. या रॅलीचा निषेध करण्यासाठी प्रथमतः महिला पुढे राहतील आणि त्याच्या पाठीमागे पुरुष वर्ग राहतील. या ठिकाणी सगळ्यांना विनंती आहे